4:20 ಆಗೈತಿ. ಇಟ್ ಮೀನ್ಸ್ 4:20 ಅಲ್ಲ 4:23 ಆಗೈತಿ. ಸೊ ಈಗ ಮನೆಯಿಂದ ಹೊಂಟೀನಿ. ಒಬ್ಬೊಬ್ಬರು ಪಿಕಪ್ ಮಾಡ್ಕೋಬೇಕು. ಫಾರ್ ದ ಫಸ್ಟ್ ಟೈಮ್ ಆಲ್ಮಟ್ಟಿ ಜಂಗಮರಾಗಿಲ್ಲ. ಸೊ ಪ್ರಯಾಗ್ರಾಜ್ ಅಂತೇಳಿ ಏನು ಪ್ಲಾನ್ ಮಾಡಿದ್ದೀವಿ. ಸುತ್ತ ನಮ್ಮ ಲೆಕ್ಚರರ್ ಸಾಹೇಬ್ರು ಇದಾರಲ್ಲ, ಮ್ಯಾಕ್ಸ್ ಸನ್ರೂಪ್ನಾಗ ನಿಂತಿದ್ರು ಅವರು. ಸೊ ಪೊಲೀಸರು ಬರ್ರಿ ಸೈಡಿಗೆ ಅಂತೇಳಿ ಕರೆದು ಸ್ವಲ್ಪ ನಮ್ಗೆ ಒಂದು ಒಳ್ಳೆ ಮಾತುಗಳನ್ನ ಹೇಳಿ ಕಳ್ಸ್ಯಾರ. ಗಾಡಿಗಳೆಲ್ಲ ಅಂತರ್ಲೆ ಹೊಂಟವು ಹಾರ್ಕೊಂತಿಲ್ಲಿ, ಸ್ಪೀಡ್ ಲಿಮಿಟೇ ಇಲ್ಲ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಇವು ಮಾರ್ನಿಂಗ್ 4:10 ಆಗೈತಿ. ಪ್ರಯಾಗ್ರಾಜಕ್ಕೆ ನಮ್ಮದು ವೆಹಿಕಲ್ ರೆಡಿ ಆಗತೈತಿ. ಈಗಷ್ಟೇ ಪೂಜೆ ಮುಗಿಸಿದ್ದೀವಿ. ಆಮೇಲೆ ಸಿಗ್ತೀನಿ ನಿಮ್ಮ ಗಾಡಿ ಒಳಗೆ. ಎಲ್ಲರಿಗೂ ಗೊತ್ತು ಪ್ರಯಾಗ್ರಾಜ್ ಕುಂಭಮೇಳ ನಡೀತಾ ಇದೆ ಅಂತೇಳಿ. ಸೊ ನಮಗೆ ಇಷ್ಟು ದಿನ ಹೋಗೋಕ್ಕಾಗಿರಲಿಲ್ಲ ಫಾರ್ ಸಮ್ ಪರ್ಸ್ನಲ್ ರೀಸನ್ಸ್. ಆಮೇಲೆ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ವಿ. ಸೊ ಇವತ್ತು ಹೊಂಟೀವಿ. ಸೊ ಟೈಮ್ 4:20 ಆಗೈತಿ. ಇಟ್ ಮೀನ್ಸ್ 4:20 ಅಲ್ಲ 4:23 ಆಗೈತಿ. ಸೊ ಈಗ ಮನೆಯಿಂದ ಹೊಂಟೀನಿ. ಒಬ್ಬೊಬ್ಬರು ಪಿಕಪ್ ಮಾಡ್ಕೋಬೇಕು. ಸೊ ಅದಿಲ್ಲದೆ ಹಿಂದೆ ನಮ್ದು ಹುಲಿ ಮುಕ್ಕೊಂಡೈತೆ, ಸಣ್ಣ ಹುಲಿ. ಅದನ್ನು ಬೇರೆ ಮಾವರ ಹತ್ರ ಅಂದರೆ ಊರಲ್ಲಿ ಹಳ್ಳಿ ಒಳಗೆ ಬಿಟ್ಟು ಹೋಗಬೇಕು. ಸೊ ಹೀಗಾಗಿ 4:23 ರೈಟ್ ನಾವು. ಸೊ ಎಲ್ಲರೂ ಪಿಕ್ ಮಾಡಿಕೊಂಡು ಲಾಸ್ಟ್ ಎಷ್ಟು ಗಂಟೆಗೆ ಹೊರಡ್ತೀವಿ ಅಂತೇಳಿ ಇನ್ನೂ ಟೈಮ್ ಗೊತ್ತಿಲ್ಲ. ಬಿಕಾಸ್ ಏನೋ ಸಮ್ ಇಶ್ಯೂಸ್ ಆಗೈತಿ. ಎಷ್ಟು ಗಂಟೆಗೆ ಹೊರಡ್ತೀವಿ ಅಂತೇಳಿ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾವೀಗ ಎಡಳಿ ಕ್ರಾಸ್ ಹತ್ರ ಇದ್ದೀವಿ. ಸೊ ಮಾರ್ನಿಂಗ್ ವ್ಯೂ ಎಷ್ಟು ಬ್ಯೂಟಿಫುಲ್ ಐತಲ್ಲ, ನೋಡೋಕ್ಕೆ ಎರಡು ಕಣ್ಣು ಸಾಲೋಲು. ನಾ ಹ್ಯಾಪಿ ಜರ್ನಿ. ನಮ್ಮೂರು ಮೂಲನಂದೀಶ್ವರನ ಆಶೀರ್ವಾದ ತೊಗೊಂಡು ಹೋಗ್ಬೇಕಂತೇಳಿ. ಸೊ ನಾವು ಬಸವನಾಡಿನಿಂದ ಪ್ರಯಾಗ್ರಾಜಕ್ಕೆ ಹೊಂಟೀವಿ. ಮೂಲನಂದೀಶ್ವರನ ಆಶೀರ್ವಾದ ಇದ್ದರೆ ನಾವು ಆರಾಮಾಗಿ ಹೋಗಿ ಬರ್ತೀವಿ ಅಂತ ನನ್ನ ನಂಬಿಕೆ. ಬಸವನಿನ್ನ ಸೇವೆ ಮಾಡುವ ಮನವಯನಗೆ ನೀಡಯ್ಯ ಮನವಯನ. ಸೊ ಇಷ್ಟು ಲಗೇಜ್ ಸೇರ್ಯಾವು. ಸೊ ಇನ್ನೊಂದು 2 ಬ್ಯಾಗ್ ಅದಾವೆ ಆಲ್ರೆಡಿ. ಪೂರ್ತಿ ಬ್ಯಾಗ್ ಸಾಲಲ್ಲ. ಸೊ ಮಾರ್ನಿಂಗ್ 9 o'clock ಆಗೈತಿ. ಬೆಳಿಗ್ಗೆ ಮನಿ 4:25 ಬಿಟ್ಟಿದ್ದೆ. ಸೊ ಈಗ 9 o'clock ನಮ್ಮೂರಿಂದ ಇದು ಲಾಸ್ಟ್ ಡೆಸ್ಟಿನೇಷನ್, ಅಂದರೆ ಪಿಕಪ್ ಮಾಡ್ಕೊಳ್ಳೋ ಪಾಯಿಂಟ್ ಲಾಸ್ಟ್ ಡೆಸ್ಟಿನೇಷನ್ ಇದು. ಸೊ ಹೋಗಿ ನಾವು ಮುಟ್ಟೋದು ಎಷ್ಟಂತ ಗೊತ್ತಿಲ್ಲ, ಬಟ್ ಬಿಟ್ಟಿದ್ದಂತರೂ ಆಲ್ಮೋಸ್ಟ್ ಒಂದು 2 hour ಲೇಟ್ ಆಗೈತಿ ಬಿಡಾಕ. ಸೊ ಫೈನಲಿ ಬೆಂಗಳೂರು ಚಿತ್ರದುರ್ಗ ಹೈವೇ ಒಳಗೆ ಅದೀವಿ. ಫಾರ್ ದ ಫಸ್ಟ್ ಟೈಮ್ ಆಲ್ಮಟ್ಟಿ ಜಂಗಮರಾಗಿಲ್ಲ. ಸೊ ಪ್ರಯಾಗ್ರಾಜ್ ಅಂತೇಳಿ ಏನು ಪ್ಲಾನ್ ಮಾಡಿದ್ದೀವಿ. ಸ್ವಲ್ಪ ಟೈಮ್ ಇದು ಆಗಿತ್ತು ಅಷ್ಟೇ, ಬಟ್ ಸ್ಟಿಲ್ ಆ ಟೈಮಿಗೆ ರೀಚ್ ಆಗಕ್ಕಾಗಿಲ್ಲ. ಬಟ್ ಹೊಂಟೀವಿ ಫಾರ್ ದ ಫಸ್ಟ್ ಟೈಮ್ ಅಷ್ಟೇ. ಜೈ ಭೋಲೆನಾಥ್, ಜೈ ಸೊ ಇದು ಫಸ್ಟ್ ಫ್ಯೂಯಲ್ ಸ್ಟೇಷನ್. ಈ ಸದ ಫುಲ್ ಟ್ಯಾಂಕ್ ಮಾಡ್ಸಾತೀವಿ. ಎಷ್ಟು ಹಿಡಿತೈತೆ ಅಂತ ಗೊತ್ತಿಲ್ಲ. ಇಲ್ಲಿ ಬಿಜಾಪುರ ಹತ್ರ ಖೋಖೋ ಒಳಗದೀವಿ. ಬಿಕಾಸ್ ಇದನ್ನು ಟ್ರಸ್ಟ್ ಮಾಡ್ತೀವಿ ನಾವು. ಸೊ ಇನ್ ಟೋಟಲ್ 4,300 ಆಯಿತು ಈಗ. ಸೊ ಬೆಳಗ್ಗೆ ಒಂದು 1,000 ಹಾಕ್ಸಿದೆ. ಸೊ ಇಟ್ ಮೀನ್ಸ್ ಟುಡೇ 5,300 ಹಾಕ್ದಂಗೆ ಆಯಿತು. ಬ್ರೇಕ್ಫಾಸ್ಟ್ ಮಾಡತ್ತೀವಿ. ಬೆಣ್ಣೆ ಯಾವುದಿದು ಫಸ್ಟ್ ಸ್ವಲ್ಪ ಸ್ವೀಟ್ ತಿನ್ನೋಣ ಅಂತೇಳಿ ಫಸ್ಟ್ ಸಿರಾ ತಿನ್ನತ್ತೀವಿ. ಆಮೇಲೆ ಒಂದಿಷ್ಟು ಪಡ್ಡು ಆರ್ಡ್ರ್ ಮಾಡೀವಿ. ಆಮೇಲೆ ಬೆಣ್ಣೆ ದೋಸೆ ಆರ್ಡ್ರ್ ಮಾಡೀವಿ. ಇನ್ನೇಗ ಒಂದು ಫನಿ ಥಿಂಗ್ ಆಗೈತಿ. ಏನಂತಂದ್ರೆ ಹಿಂದೆ ಕೂತು ನಮ್ಮ ಲೆಕ್ಚರರ್ ಸಾಹೇಬ್ರು ಇದಾರಲ್ಲ, ಮ್ಯಾಕ್ಸ್ ಸನ್ರೂಪ್ನಾಗ ನಿಂತಿದ್ರು ಅವರು. ಸೊ ಪೊಲೀಸರು ಬರ್ರಿ ಸೈಡಿಗೆ ಅಂತೇಳಿ ಕರೆದು ಸ್ವಲ್ಪ ನಮ್ಗೆ ಒಂದು ಒಳ್ಳೆ ಮಾತುಗಳನ್ನ ಹೇಳಿ ಕಳ್ಸ್ಯಾರ. ಬಿಕಾಸ್ ಬ್ರದರ್ ಒಬ್ಬ ಪೊಲೀಸ್ ಅದಾರ ಅಂತೇಳಿ ಉಳಿಸ್ತೀವಿ. ಇಲ್ಲ ಅಂತಂದ್ರೆ ಒಂದು 500 ರೂಪಾಯಿ ಫೈನ್ ಹಾಕ್ತಿದ್ರು 100%. ಅದು ಹೇಳಿ ಕೇಳಿ ಮಹಾರಾಷ್ಟ್ರ ಬಿಡ್ತಿದ್ದಿಲ್ಲ ಅವ್ರು 500 ರೂಪಾಯಿ. ಸೊ ಇವತ್ತೊಂದು ಒಳ್ಳೆ ಅನುಭವ. ಇವತ್ತು ಇವರು ಸನ್ರೂಪ್ನಾಗ ಇವರೇ ನಿಂತವ್ರು. ಇದು ತುಳಜಾಪುರ ಅಂಬಾಭವಾನಿ ದೇವಸ್ಥಾನ ಇಲ್ಲೇ ಐತಿ. ಸೊ ನಮಗೆ ಹೋಗಕ್ಕಾಗಿಲ್ಲ ಬಿಕಾಸ್ ಅರ್ಜೆಂಟ್ ಒಳಗಿದ್ದೀವಿ. ಹಿಂಗಾಗಿ ಹೊಳ್ಳಿ ಬರಾಗೇನ್ರ ಟೈಮ್ ಸಿಕ್ತು ಅಂತಂದ್ರೆ ನೋಡ್ಬೇಕಂತ ಮಾಡೀವಿ. ಇಲ್ಲೇ ಗುಡ್ಡದಾಗ ಐತಿ, ಬಟ್ ಹೋಗಕ್ಕೆ ಈಗಾಗಲ್ಲ. ಬರ್ಬೇಕಾದ್ರೆ ಟ್ರೈ ಮಾಡ್ತೀವಿ. ಭೂಮ್ ನೋಡ್ರಿ, ಇಲ್ಲಿ ಭೂಮ್ ಊರ ಹೆಸರು ಭೂಮ್ ಐತಿ.
ಸೊ ಇನ್ನು ಶಿರಡಿ ಭೂಮ್ ಈ ಕಡೆ ಐತಿ. ನಾವು ಇನ್ನೂ ಹೊಂಟಿವಿ. ಒಂದು 3 o'clock ಊಟ ಮಾಡೋ 3:30 ಊಟ ಮಾಡ್ಬೇಕಂತ ಮಾಡೀವಿ. ಆಲ್ರೆಡಿ 293 ಕಿಲೋಮೀಟರ್ಸ್ ಬಂದೀವಿ. 230 ಇಲ್ಲೊಬ್ರು 2:30 ಊಟ ಮಾಡ್ತಾರಂತ. ಸೊ ಹಿಂಗಾಗಿ ಶುಗರ್ ಪೇಷಂಟ್ ನೈಸ್ ವ್ಯೂ ಐತಲ್ಲ, ಮಸ್ತ್ ಐತಿ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಐತಿ. ಸೊ ಇಲ್ಲಿ ಮಳೆಗಾಲದಾಗ ಬಂದು ನೋಡ್ಬೇಕು, ಬೈಕ್ ತೊಗೊಂಡ್ಬಂದು ನೋಡ್ಬೇಕು ಬೈಕ್ನಾಗ ಹೆಂಗಿರುತ್ತೆ ಅಂತೇಳಿ. ಸೊ ಟೈಮ್ 2:40 ಆಗೈತಿ. 350 ಕಿಲೋಮೀಟ್ರ್ ಬಂದೀವಿ. ಊಟ ಮಾಡ್ಬೇಕಂತೇಳಿ ಮಸ್ತ್ ಪ್ಲೇಸ್ ಸಿಕ್ಕೈತೆ. ಒಂದು ತೋಟ ಅದು ಐತಿ. ಇನ್ನೂ ಬೀಡ್ ಒಂದು 15 ಕಿಲೋಮೀಟ್ರ್ ಐತೆ. ಸೊ ಇಷ್ಟು ಐಟಮ್ದವು. ಇದು ಒಂದು 2 ಟೈಪ್ಸ್ ಪಲ್ಯ, ಸಜ್ಜಿ ರೊಟ್ಟಿ, ಚಪಾತಿ ಮತ್ತು ಬಿಸಿ ಚಪಾತಿ, ಬೀಟ್ರೂಟ್ ರೈಸ್, ಕಾಳು ಪಲ್ಯ, ಉಪ್ಪಿನಕಾಯಿ. ಆಮೇಲೆ ಇಲ್ಲೇ ಹೊಲದಾಗ ಒಂದಿಷ್ಟು ಉಳ್ಳಾಗಡ್ಡಿ ಹರ್ಕೊಂಡಿವಿ. ಮನೆಯಿಂದ ಸೌತೆಕಾಯಿ, ಗಜ್ರಿ ಇಷ್ಟೆಲ್ಲ ಐಟಮ್ ಬಂದಿದ್ದು. ಇಲ್ಲಿ ನಮ್ಮ ಜೊತೆ ಒಂದು ಬೆಕ್ಕು ಬಂದೈತಿ. ಆ ಬೆಕ್ಕು ಚಪಾತಿ ತಿನ್ನ ಹತ್ತೈತಿ. ಸೊ ಇದು ಬೆಕ್ಕು ಹೌದು ಅಲ್ಲೋ ಅಂತ ಯಾರು ಸ್ವಲ್ಪ ಗೊತ್ತಿದ್ದವ್ರು ಹೇಳ್ರಿ. ಓಕೆ, ನಾವೀಗ ಜಲ್ನಾ ಒಳಗದೀವಿ. ಇಂಡಸ್ಟ್ರಿಯಲ್ ಪಾರ್ಕ್ ಫೇಸ್ 2 ಒಳಗೆ 5 o'clock ಆಗೈತಿ. ಸೊ ಇದು ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಹೈವೇಗೆ ಸೇರಿಸ್ತದ ಅನ್ಕೊತೀನಿ. ಈಗ ನಾಗ್ಪುರ ಹೈವೇ ಹಿಡಿದೀವಿ. ಸೊ 6 lane ಐತಿ. ಹೈವೇ ಮಾತ್ರ ಮಸ್ತ್ ಐತಿ. ಇದೇ ಸ್ಪೀಡ್ನಾಗ ಹೋದೆವು ಅಂತಂದ್ರೆ ಆರಾಮಾಗಿ ಅರ್ಲಿ ಮಾರ್ನಿಂಗ್ ನಾಳೆ ಮಾರ್ನಿಂಗ್ ರೀಚ್ ಆಗ್ತೀವಿ. ನೋಡೋಣ ಹೆಂಗೈತಿ ರೋಡ್ ಅಂತೇಳಿ. ಕಂಡೀಷನ್ ಅಂತೂ ಈಗಂತೂ ಆರಾಮೈತಿ. ಇದು ಬೆಲ್ಟ್ ಯಾಕೆ ಕೆಳಗತ್ತೈತಿ? ಇಲ್ಲಿ 124 ಆಗ್ತಿಲ್ಲ ಅದು ಸ್ಪೀಡ್. ರೋಡ್ ಇಷ್ಟು ಮಸ್ತ್ ಐತಲ್ಲ. ಸೊ ಇಲ್ಲಿ ರೋಡ್ ಗುಡ್ಡ ಕೊರ್ದು ರೋಡ್ ಮಾಡ್ಯಾರ. ಏನು ಬ್ಯೂಟಿಫುಲ್ ವ್ಯೂ ಐತೆ, ಅದಕ್ಕೆ ನಿಂದಿರ್ಸಿದ್ದೀವಿ. ಗಾಡಿಗಳೆಲ್ಲ ಅಂತರ್ಲೆ ಹೊಂಟವು ಹಾರ್ಕೊಂತಿಲ್ಲಿ. ಸ್ಪೀಡ್ ಲಿಮಿಟೇ ಇಲ್ಲ. ಟೈಮ್ 6:45 ಆಗೈತಿ. ಸೊ ನಾಗ್ಪುರ್ ಇನ್ನೂ ಆಲ್ಮೋಸ್ಟ್ 200 ಕಿಲೋಮೀಟರ್. ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬೇಕಂತೇಳಿ ಬಿಸಿ ಬಿಸಿ ಶೇಂಗಾ ಹೋಳಿಗೆ ಅದಾವು. ಬಿಟ್ರು ಆರಾಮ್ಸೆ ಕಣ್ಣು ಮುಚ್ಕೊಂಡು, ಅಂದರೆ ಸಾರಿ ಅನ್ಬಾರ್ದು ಅದನ್ನ ಬಿಟ್ರು ಅಂತೇಳಿ. ಅಂಗವಿಕಲರು ಬೇಡ, ಅದನ್ನು ಅನ್ಬಾರ್ದು. ಸ್ಪೆಷಲ್ ಏಬಲ್ಡ್ ಡ್ರೈವರ್ಸನ್ನ ಅವ್ರನ್ನ ಬಿಟ್ರು ಅವರು ಆರಾಮಾಗಿ ಓಡಿಸ್ತಾರ ಅಂತ ಮಸ್ತ್ ಕಾರ ಇದು ರೋಡ್ ಐತಿದೆ. ಸೊ ಆಲ್ಮೋಸ್ಟ್ ಒಂದು 350 ಕಿಲೋಮೀಟರ್ ಹಿಂಗೆ ರೋಡ್ ಐತಿ. ಟೈಮ್ 8:45. ನಾಗ್ಪುರ್ ಇನ್ನೂ 80 ಕಿಲೋಮೀಟರ್ ಐತಿ. ಬಟ್ ಈ ಹೈವೇ ನೀವು ಕ್ಯಾಮ್ರಾ ಒಳಗೆ ಹೆಂಗೆ ಕಾಣತ್ತದ ಗೊತ್ತಿಲ್ಲ. ಬಟ್ ಇಷ್ಟು ನೈಸ್ ಹೈವೇ ಐತಲ್ಲ. ಒಂದು 400 ಕಿಲೋಮೀಟರ್ ಆಯಿತು. ಒಂದು ಟರ್ನಿಂಗ್ ಇಲ್ಲ, ಒಂದು ರೋಡ್ ಬ್ರೇಕ್ ಅಂತೂ ಮೊದಲೇ ಇಲ್ಲ. 700 ಕಿಲೋಮೀಟರ್ ಬಂದೇವಿ ಮಹಾರಾಷ್ಟ್ರ ಒಳಗೆ. ಒಂದ್ರೊಳಗೂ ಒಂದು ಸಣ್ಣ ರೋಡ್ ಬ್ರೇಕ್ ಇಲ್ಲ. ಆ್ಯಂಡ್ ಎಲ್ಲರಿಗಿಂತ ಮೇನ್ ಹೇಳ್ಬೇಕಂದ್ರೆ ಈ ಹೈವೇ ಒಂದು ಇಂಡಿಯಾದ ಒಂದು ಮೈಲ್ ಸ್ಟೋನ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಅಷ್ಟು ಹೆವಿ ಇನ್ವೆಸ್ಟ್ ಮಾಡಿ ಕಟ್ಟಾರ ಇದನ್ನು ಹೈವೇ. ಬಟ್ ಟ್ರಾಫಿಕ್ ನಮ್ಮಷ್ಟಿಲ್ಲ. ಈಗೇ ಹಿಂಗೈತಿ ಪ್ರಯಾಗ್ರಾಜ್ ಹೋಗ್ಬೇಕಾದ್ರೆ. ಇನ್ನು ಪ್ರಯಾಗ್ರಾಜ್ದು ಈ ಸೀಸನ್ ಮುಗೀತು ಅಂತಂದ್ರೆ ಇಲ್ಲಿ ಏನು ಅರ್ಧ ತಾಸಿಗೆ ಒಂದು ಏನಾದರೂ ಸಿಗ್ಬೋದು ವೆಹಿಕಲ್. ಅರ್ಧ ತಾಸು ಟ್ರಾವೆಲ್ ಮಾಡಿದಾಗ ಒಂದು ವೆಹಿಕಲ್ ಸಿಗ್ಬೋದು ಅನಿಸುತ್ತೆ. ಬಟ್ ಅದು ಮಾತ್ರ ಹೈವೇ ಮಾತ್ರ ಇಂಡಿಯಾದ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಇದು ಫಸ್ಟ್ ಟೋಲ್ ಐತಿ. ಎಷ್ಟು ಜಜ್ತಾರೆ ನಮ್ಮ ಕಡೆಯಿಂದ ನೋಡೋಣ. ಬಿಕಾಸ್ ಇಲ್ಲಿ ತನ ಅಂತರೂ ಒಂದು ಟೋಲ್ ಬಂದಿಲ್ಲ. ಎಷ್ಟು 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 ನೋಡೋಣ ಎಷ್ಟು ಕಟ್ ಆಕೈತೆ ಅಂತ ಹೇಳಿ. ಸೊ ಈ ಟೋಲ್ ತೋರಿಸಿದ್ನಲ್ಲ, ಈ ಟೋಲ್ ಎಷ್ಟು ಕಟ್ ಆಗತ್ತೆ ಅಂದ್ರೆ ಒಂದು 350 ಕಿಲೋಮೀಟರ್ ಬಂದೀವಿ. 350 ಕಿಲೋಮೀಟ್ರಿಗೆ 1080 ರೂಪಾಯಿ ಕಟ್ ಆಗೈತಿ. ಸೊ ಅನ್ಕೊಂಡೇವು ನಾವು ಒಂದು 500-600 ರೂಪಾಯಿ ಕಟ್ ಆಗ್ಬೋದು ಅಂತೇಳಿ. ಅದ್ರ ಡಬಲ್ 1060 ರೂಪಾಯಿ. ಬಟ್ ಓಕೆ, ನಮ್ಮಲ್ಲಿ ಹೈವೇಕ್ಕಿಂತ ಇದು ಐತಿ. ಒಂದು ಸಿಂಗಲ್ ರೋಡ್ ಬ್ರೇಕ್ ಇಲ್ಲ. ಆ್ಯಂಡ್ ಯಾವುದು ನಮ್ಗೆ ಅಡೆತಡೆಗಳು ಏನೂ ಇಲ್ಲ. ಅಲ್ಲಿ ಏರಿದೀವಿ ಅಂತಂದ್ರೆ ಇಲ್ಲೇ ಬಂದು ಇಳಿತೈತಿ. ಸೊ 1060 ಓಕೆ. ಬಟ್ ನಾವು ಒಮ್ಮೆ ಅಟ್ ಎ ಟೈಮ್ 1050 ಕೊಟ್ಟಿರೋದು 60-80 ಕೊಟ್ಟಿರೋದಿಲ್ಲಲ್ಲ. ಸೊ ಹಿಂಗಾಗಿ ಸ್ವಲ್ಪ ಹೆವಿ ಅನಿಸ್ತೈತಿ.
ಬಟ್ ಸ್ಟಿಲ್ ಓಕೆ. ಈ ಕಡೆ ಬರಬೇಕಾದವರು ಚಲೋ ಫಾಸ್ಟ್ಯಾಗಲ್ಲಿ ಫುಲ್ಲು ರೀಚಾರ್ಜ್ ಮಾಡ್ಕೊಂಡು ಬರ್ರಿ. ಬಿಕಾಸ್ 1080 ಫಾಸ್ಟ್ಯಾಗಲ್ಲಿ ಕಟ್ ಆದರೆ 1080, ಇಲ್ಲ ಅಂತಂದ್ರೆ ಡಬಲ್ 2000 ಕೊಡ್ಬೇಕಾಗತ್ತೆ. ಸೊ ಅದೊಂದು ಕೇರ್ಫುಲ್ ಆಗಿರಿ ಈ ಕಡೆ ಬರಬೇಕಾದ್ರೆ. ಸೊ ಟೈಮ್ 11 o'clock ಆಗೈತಿ, ಹಸಿವಾಗತ್ತೈತಿ. ಇಲ್ಲಿ ಒಂದು ಹರಿಯಾಣ ಡಾಬಾ ಐತಿ. ಬಿಕಾಸ್ ಆಲ್ಮೋಸ್ಟ್ ನಾವು ಎಲ್ಲಾದರೂ ಟೂರ್ ಹೋಗ್ಬೇಕಾದ್ರೆ ಹರಿಯಾಣ ಇಲ್ಲಾಂದ್ರೆ ರಾಜಸ್ಥಾನ್ ಡಾಬಾನೇ ಪ್ರಿಫರ್ ಮಾಡ್ತೀವಿ. ಬಿಕಾಸ್ ಅಲ್ಲಿ ವೆಜಿಟೇರಿಯನ್ ಇರುತ್ತೆ ಪೂರ್ತಿ ಅಂಥೇಳಿ. ಸೊ ಇವತ್ತು ಹರಿಯಾಣ ಡಾಬಾ ಒಂದು ನೋಡಿದ್ವಿ. ಸೊ ಒಂದು ನಾಗ್ಪುರ್ ದಾಟಿ ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟ್ರ್ ಬಂದಿರ್ಬೋದು. 30-40 ಕಿಲೋಮೀಟ್ರ್ ಬಂದೇವಿ. ಚಲೋ ಐತಿ ಇಲ್ಲೇ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ವಿಷನ್ ಲೋ ಐತಿ ಆ್ಯಂಡ್ ಸ್ವಲ್ಪ ಟಯರ್ಡ್ನೆಸ್ಸು ಆಗತ್ತೈತಿ. ಸೊ ಹಿಂಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಗುಡ್ ನೈಟ್.